ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾನು ಈಗಿರೋದು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಮೇಕಪ್ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಮಾಡ್ಕೊಳ್ಳೋ ಮೇಕಪ್ ಒಂದು ಡಿಫ್ರೆಂಟ್ ಮೇಕಪ್ಸ್ ಇರುತ್ತೆ. ಸೊ ಒಂದು ಸೆಟ್ ಆಫ್ ಮೇಕಪ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ತಡ ಮಾಡದೆ ವೀಡಿಯೋ ಸ್ಟಾರ್ಟ್. ಸೊ ಫಸ್ಟಿಗೆ ನಾನು ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಏನೂ ಅಪ್ಲೈ ಮಾಡಿಲ್ಲ. ಸೊ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದು ನೀವು ಬಿಸಿಲು ಟೈಮಲ್ಲಿ ಹೊರಗೆ ಹೋಗ್ತಾ ಇದ್ದೀರಾ ಅಂದರೆ ಸನ್ಸ್ಕ್ರೀನ್ನ ಮಿಸ್ ಮಾಡಲೇಬೇಡಿ. ಆ್ಯಂಡ್ ಈ ಥರ ಡ್ಯಾಬ್ ಮೋಷನಲ್ಲಿ ಡ್ಯಾಬ್ ಮಾಡಿಕೊಂಡು ನೀವು ಅದನ್ನು ಅಬ್ಸರ್ವ್ ಮಾಡಿ, ಸ್ಕಿನ್ನಿಗೆ ಅಬ್ಸರ್ವ್ ಆಗೋ ಥರ ಡ್ಯಾಬ್ ಮಾಡಿ. ಆ್ಯಂಡ್ ನೆಕ್ಸ್ಟು ನಾನು ಪ್ರೈಮರ್ ಯೂಸ್ ಮಾಡಿದ್ದೀನಿ. ಸೊ ಪ್ರೈಮರ್ ಏನಕ್ಕಪ್ಪ, ಫ್ಲಾಲೆಸ್ ಮೇಕಪ್ ಬರಲಿ ಅಂತ ಪ್ರೈಮರ್ ಯೂಸ್ ಮಾಡೋದು. ಆ್ಯಂಡ್ ಪೋರ್ಸ್ ಇದ್ದರೆ ಪೋರ್ಸ್ ಕವರ್ ಆಗುತ್ತೆ. ಸೊ ನನಗೇನು ಪೋರ್ಸ್ ಇಲ್ಲ, ನಾನು ಫ್ಲಾಲೆಸ್ಸಾಗಿ ಮೇಕಪ್ ಬರಲಿ ಅಂತ ಯೂಸ್ ಮಾಡಿ. ನೆಕ್ಸ್ಟು ನಾನು ಕನ್ಸಿಲರ್ ಯೂಸ್ ಮಾಡ್ತಾಯಿದ್ದೀನಿ ಆಲ್ ಓವರ್ ದಿ ಫೇಸ್. ಬಿಕಾಸ್ ನಾನು ಈ ಮೇಕಪ್ಪಲ್ಲಿ ನಾನು ಫೌಂಡೇಶನ್ ಯೂಸ್ ಮಾಡಿಲ್ಲ. ಸೊ ಕನ್ಸಿಲರಲ್ಲೇ ನಾನು ಈ ಮೇಕಪ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ವೆಟ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿಕೊಂಡು ಆ್ಯಂಡ್ ಇನ್ನು ಎಲ್ಲೆಲ್ಲಿ ಕವರಪ್ ಮಾಡಬೇಕು ಕನ್ಸೀಲರಲ್ಲೇ ನಾನು ಕವರ್ ಮಾಡಿದ್ದೀನಿ. ಆ್ಯಂಡ್ ಸ್ಕಿನ್ ಕೇರ್ ಹೇಗೆ ಮುಖ್ಯನೋ ಹಾಗೆ ಲಿಪ್ ಕೇರ್ ಕೂಡ ಮುಖ್ಯ. ಸೊ ನಾನು ಇವಾಗಲೇ ಲಿಪ್ ಬಾಮ್ ಹಚ್ತಾಯಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಐಬ್ರೋಗೆ ಹೋಗಿ ಅದು ಕೂಮ್ ಮಾಡ್ಕೊಳೋಣ ವಿತ್ ಸ್ಪೂಲಿ. ನೆಕ್ಸ್ಟು ನನ್ನ ಹತ್ರ ಐಬ್ರೋ ಪ್ಯಾಲೆಟ್ ಇದೆ, ಬಟ್ ಅದರಲ್ಲಿ ಖಾಲಿ ಆಗಿದೆ. ಬಟ್ ಈ ಐ ಶ್ಯಾಡೋ ಪ್ಯಾಲೆಟಲ್ಲೇ ಬ್ಲ್ಯಾಕ್ ಯೂಸ್ ಮಾಡಿಕೊಂಡು ನಾನು ಐಬ್ರೋ ಮಾಡ್ಕೊಂಡಿದ್ದೀನಿ. ಸೊ ಸಿ ದಿ ಡಿಫ್ರೆನ್ಸ್. ಇವಾಗ ನೋಡಿ, ಎಲ್ಲ ಕಂಪ್ಲೀಟ್ ಆದಮೇಲೂ ಒಂದು ಸತಿ ಸ್ಪೂಲಿ ಜೊತೆ ನೀವು ಕೂಮ್ ಮಾಡಿ ಗೊತ್ತಾಗುತ್ತೆ ಡಿಫ್ರೆನ್ಸ್. ಎಕ್ಸೆಸ್ ಏನಾದರೂ ಪ್ರಾಡಕ್ಟ್ ಇದ್ದರೆ ಅದು ರಿಮೂವ್ ಆಗಿಬಿಡುತ್ತೆ. ಸೊ ನಾನು ಐ ಶ್ಯಾಡೋ ಪ್ಯಾಲೆಟ್ ಇತ್ತು ದೊಡ್ಡದು ಬಿಟ್ಟು, ನಾನು ಇನ್ನೊಂದು ಕಾಂಬೋ ಆಫರ್ ಒಂದು ಪ್ಯಾಲೆಟ್ ಇತ್ತು ನನ್ನ ಹತ್ರ. ಸೊ ಅದರಲ್ಲಿ ನಾನು 2 ಕಲರ್ನು, ಒಂದು ಹೈಲೈಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ, ಒಂದು ಗೋಲ್ಡನಿಶ್ ಬ್ರಾನ್ಸ್ ಕಲರಲ್ಲಿದೆ ಒಂದು. ಸೊ ಎರಡೂ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಶೈನಿಂಗ್ ಇರಬೇಕು, ಎಲ್ಲೆಲ್ಲ ಹೈಲೈಟ್ ಆಗಬೇಕು, ಸೊ ಅಲ್ಲೆಲ್ಲ ನಾನು ಇದು ಸ್ವಲ್ಪ ಯೆಲ್ಲೋಯಿಶ್ ಹೈಲೈಟರ್ ಆಗಿರೋ ಕಾರಣ ಹೀಗೆ ಕಾಣುತ್ತೆ. ನೀವೆಲ್ಲ ನೀಟಾಗಿ ಬ್ಲೆಂಡ್ ಮಾಡಿದ್ರೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ಮ ಬ್ಲೆಂಡಿಂಗ್ ಮೇಲೆ ಇರುತ್ತೆ ನಿಮ್ಮ ಮೇಕಪ್ ಹೇಗೆ ಬ್ಲೆಂಡ್ ಮಾಡ್ತೀರೋ. ಸೊ ಅದು ಈಗಲೂ ನಾನು ಹೇಳ್ತಾಯಿದ್ದೀನಿ, ಬ್ಲೆಂಡಿಂಗ್ ಮೇಲೆ ಇರುತ್ತೆ. ನಾನು ಇವಾಗ ಬ್ಲಷ್ ತುಂಬ ಹಾಕಿದ್ದೀನಿ ಅನ್ನಿಸ್ಬೋದು, ಬಟ್ ಬ್ಲೆಂಡ್ ಆದಮೇಲೆ ನೋಡಿ ಹಾಕಿದ್ದೇ ಗೊತ್ತಾಗಲ್ಲ. ಸೊ ನಿಮ್ಮ ಬ್ಲೆಂಡಿಂಗ್ ಹೆಂಗೆ ನಿಮಗೆ ಎದ್ದು ಕಾಣಬೇಕಂದ್ರೆ ಬ್ಲೆಂಡಿಂಗಲ್ಲೇ ಇರುತ್ತೆ, ಕಾಣಬಾರ್ದಂದ್ರೂ ಬ್ಲೆಂಡಿಂಗಲ್ಲೇ ಇರುತ್ತೆ. ನೆಕ್ಸ್ಟ್ ನಾನು ಕಾಜಲ್ ಯೂಸ್ ಮಾಡಿದ್ದೀನಿ. ಕಾಜಲ್ ಏನಪ್ಪ, ಕಣ್ಣು ಹೈಲೈಟ್ ಆಗಬೇಕಂದ್ರೆ ಕಾಜಲ್ ನೀವು ಯೂಸ್ ಮಾಡಲೇಬೇಕು. ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ ಕಣ್ಣು. ಸೊ ಇವಾಗ ನಾನು ನೆಕ್ಸ್ಟು ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾವ ಪ್ರಾಡಕ್ಟ್ದು ನಾನು ಹೆಸರು ಹೇಳಿಲ್ಲ. ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಹೆಸರು ಬೇಕು ಅಂದರೆ ನನಗೆ ತಿಳಿಸಿ, ನಾನು ಕಮೆಂಟಲ್ಲಿ ವಾಪಸ್ ಕಮೆಂಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಮಸ್ಕರ ಅಂತೂ ನನಗೆ ತುಂಬ ಇಷ್ಟ, ಚೆನ್ನಾಗಿ ವಾಲ್ಯೂಮ್ ಕೊಡುತ್ತೆ. ನಾನು ಮಸ್ಕರ ಹಚ್ಚಿದ ಮೇಲೆ ನಾನು ಕರ್ಲರ್ ಯೂಸ್ ಮಾಡ್ತೀನಿ, ಐಲ್ಯಾಶಸ್ ಕರ್ಲರ್. ಸೊ ಅವಾಗಿನ್ನ ಚೆನ್ನಾಗಿ ಕರ್ಲ್ ಆಗುತ್ತೆ ಅಂತ ಅಷ್ಟೇ. ನೆಕ್ಸ್ಟು ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಮ್ಯಾಟ್ ಲಿಪ್ಸ್ಟಿಕ್, ಲಿಕ್ವಿಡ್ ಲಿಪ್ಸ್ಟಿಕ್ಕು. ಸೊ ನಿಮಗೆ ಮ್ಯಾಟ್ ಬೇಡ ಅಂದರೆ ಫಸ್ಟಿಗೆ ನಾನು ಲಿಪ್ ಬಾಮ್ ಹಚ್ಚಿದ್ನಲ್ಲ, ಸೊ ಅದನ್ನು ಒರೆಸ್ಬಿಟ್ಟು ನೀವು ಲಿಪ್ಸ್ಟಿಕ್ ಹಚ್ಚಿದ್ರೆ ಅದು ಮ್ಯಾಟಾಗೇ ಉಳ್ಕೊಳ್ಳುತ್ತೆ. ನಿಮಗೆ ಗ್ಲಾಸಿ ಬೇಕಂದರೆ ಲಿಪ್ ಬಾಮ್ ಮೇಲೇ ಹಚ್ಚಿದರೆ ಗ್ಲಾಸಿ ಲಿಪ್ಸ್ಟಿಕ್ ಥರ ಕಾಣುತ್ತೆ. ಸೊ ಇದಾಗಿತ್ತು ಇವತ್ತಿನ ಮೇಕಪ್. ನಿಮಗೆ ಇದು ನಾರ್ಮಲ್ ಮೇಕಪ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.